ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಹಿರಿಯವರನ್ನು, ಮೇಲಧಿಕಾರಿಗಳನ್ನು, ದೊಡ್ಡವರನ್ನು, ಸಮಾಜದಲ್ಲಿ ಸಾಧನೆಯನ್ನು ಮಾಡಿ ಹೆಸರನ್ನು ಮಾಡಿರ್ತಕ್ಕಂಥವ್ರನ್ನ ಯಾರನ್ನೂ ಕೂಡ ನಿರ್ಲಕ್ಷ್ಯ ಮಾಡಬೇಡಿ, ಅಗೌರವದಿಂದ ಕಾಣಬೇಡಿ. ಅದು ನಿಮಗೆ ದೊಡ್ಡ ಮಟ್ಟದ ಹಿನ್ನಡೆಗೆ, ತೊಂದರೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ಉತ್ತಮವಾದಂತಹ ಜ್ಞಾನ ಸಂಪಾದನೆಗೆ ಅವಕಾಶ ಇದೆ. ಜೀವನದಲ್ಲಿ ಯಾವ ಯಾವ ಮಾಹಿತಿಯ ಕೊರತೆ ಇದೆಯೋ ಅದರಲ್ಲಿ ಒಂದಷ್ಟು ವಿಚಾರಗಳು ನಿಮ್ಮ ಕಡೆಗೆ ಬರುವಂತಹ ಅವಕಾಶಗಳಿದೆ. ಅದನ್ನು ಸ್ವೀಕಾರ ಮಾಡಿ ಅದರಿಂದ ವಿಷಯವನ್ನು ಹೆಚ್ಚು ಮಾಡಿಕೊಳ್ಳಿ ಅನ್ನುವಂಥದ್ದು. ಆರೋಗ್ಯದ ಕಡೆ ಗಮನ ಇರಲಿ, ಸರಿಯಾದಂತಹ ಆರೈಕೆ ಅಗತ್ಯ ಇದೆ. ಒಳ್ಳೆಯ ಹಾಸ್ಯಭರಿತವಾದಂತಹ ಮಾತಾಡ್ತಕ್ಕಂಥವರಿಂದ ನೀವು ಆಕರ್ಷಿತರಾಗ್ತೀರಿ. ಆ ಹಾಸ್ಯ ಪ್ರಜ್ಞೆ ನಿಮ್ಮನ್ನು ಯಾವುದೋ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವಂಥದ್ದಾಗುತ್ತೆ. ಕುಟುಂಬದಲ್ಲಿ ಅನಿರೀಕ್ಷಿತವಾದಂತಹ ಸಮಾಚಾರ ಇರುತ್ತೆ, ವಿಚಾರಗಳಿರುತ್ತೆ. ಅದರಿಂದ ನೀವು ಪ್ರಭಾವಿತರಾಗ್ತೀರಿ, ಪುಳಕಿತರಾಗ್ತೀರಿ, ಕುತೂಹಲ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಪ್ರೀತಿಯ ಮಿತ್ರರು ನಿಮಗೆ ಕೈ ಕೊಡಬಹುದು. ಯಾರನ್ನು ನೀವು ನನ್ನ ಪರಮಾಪ್ತ ಅಂತ ಹೇಳಿ ನಂಬಿರ್ತಿರೋ ಅಂತಹ ವ್ಯಕ್ತಿಯೇ ನಿಮಗೆ ಕೈ ಕೊಡಬಹುದು ಅನ್ನುವಂಥದ್ದು. ಅದರ ಬಗ್ಗೆ ಸೂಕ್ಷ್ಮ ಇರಲಿ. ಉಮಾಮಹೇಶ್ವರರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ. ವೃಷಭರಾಶಿ. ಬಂಧುಗಳ ಭೇಟಿಯಿಂದ ಒಂದಷ್ಟು ಸಮಾಧಾನ ಸಿಕ್ಕತ್ತೆ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರ, ನಿಮ್ಮ ಸಾಧನೆ ಅಥವಾ ನಿಮ್ಮ ವ್ಯವಹಾರ ಇತ್ಯಾದಿಗಳ ಬಗ್ಗೆ, ಅಥವಾ ಮನೆಯಲ್ಲಿ ಆಗಬೇಕಾದಂತಹ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ, ವಿಚಾರಗಳನ್ನು ಹೇಳೋದಕ್ಕೆ, ವಿಷಯವನ್ನು ತಿಳ್ಕೊಳ್ಳೋದಕ್ಕೆ, ಇವೆಲ್ಲದಕ್ಕೂ ಕೂಡ ಅವಕಾಶಗಳು ಆಗುವಂಥದ್ದು. ದೂರದೂರಿನಿಂದ ಏನೋ ಸಿಹಿ ಸುದ್ದಿ ಕೇಳಿ ಸಂತೋಷ ಪಡ್ತೀರಿ. ಆತ್ಮವಿಶ್ವಾಸದಿಂದ ನಿಮ್ಮ ಜೀವನ ಹಸನವಾಗತ್ತೆ. ಯಾವಾಗ ಈ ಒಂದು ಕಾರ್ಯವನ್ನು, ಒಂದು ಗುರಿಯನ್ನು, ಅಥವಾ ಇನ್ನೇನು ಆಗಬೇಕಾದಂತಹ ಕೆಲಸವನ್ನು ನಾನು ಮಾಡೇ ಮಾಡ್ತೀನಿ, ಅಷ್ಟು ನನಗೆ ದೃಢವಾದಂತಹ ಅಚಲವಾದಂತಹ ನಂಬಿಕೆ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬರುತ್ತೋ ಅದು ನಿಮಗೆ ಎಲ್ಲವನ್ನೂ ಕೂಡ ತಂದುಕೊಡ್ತಕ್ಕಂಥದ್ದಾಗುತ್ತೆ. ನಿಮ್ಮ ಕೋಪದಿಂದ ಮಾತ್ರ ನಿಷ್ಠುರವಾಗ್ತೀರಿ. ಒಂದು ರೀತಿಯಲ್ಲಿ ಬೇರೆ ಯಾರಿಂದ ಅಂತರವನ್ನು ಕಾಯ್ದುಕೊಳ್ಬೇಕೋ ಅಂಥವ್ರ ಹತ್ತಿರಕ್ಕೆ ಬರದೇ ಇರೋದಕ್ಕೆ ನಿಮ್ಮ ಕೋಪ ಒಂದೇ ಅಸ್ತ್ರ. ಆದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲರ ಮೇಲೂ ಕೂಡ ಅದು ಅಸ್ತ್ರವಾಗಿ ಬಳಕೆ ಆಗಬಾರದು ಅನ್ನುವಂಥದ್ದು. ಹಳೆಯ ನೋವು ಶರೀರದಲ್ಲಿ ಮತ್ತೆ ಕಾಣಿಸ್ಕೊಳ್ತಕ್ಕಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ, ನಷ್ಟ ಆಗೋದಕ್ಕೆ ಅವಕಾಶವನ್ನು ಮಾಡಬೇಡಿ ಅನ್ನುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನವಗ್ರಹರ ಆರಾಧನೆಯಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ. ಮಿಥುನ ರಾಶಿ. ಮಕ್ಕಳಿಗೇನೋ ತೊಂದರೆ ಕಾಣಬಹುದು. ಅದಕ್ಕೆ ನಿಮ್ಮ ಗ್ರಹಗತಿ ಕಾರಣ ಅನ್ನುವಂಥದ್ದು. ಅಂದರೆ ಅರ್ಥಾತ್ ನೀವು ಮಕ್ಕಳಿಗೇನೋ ತೊಂದರೆ ಮಾಡಿಬಿಡ್ತೀರಿ ಅಂತಲ್ಲ, ಮಕ್ಕಳು ತೊಂದರೆಯನ್ನು ಅನುಭವಿಸ್ತಕ್ಕಂಥದ್ದನ್ನು ನೀವು ನೋಡಬೇಕಲ್ಲ, ನೀವು ಸಂಕಟ ಪಡ್ತಿರಲ್ಲ. ಆ ಒಂದು ಗ್ರಹಗತಿ ನಿಮ್ಮ ಜಾತಕದಲ್ಲಿ ಅಥವಾ ದಿನ ಭವಿಷ್ಯದಲ್ಲಿ ಇರುವಂಥದ್ದಾಗಿರುತ್ತೆ. ಭೂ ಸಂಬಂಧವಾದಂತಹ ವ್ಯವಹಾರದಿಂದ ಅಥವಾ ಆ ವ್ಯವಹಾರಕ್ಕೆ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಆದರೆ ನಿಮಗೆ ಅದು ಯಾವುದೂ ಕೂಡ ಸಮಾಧಾನವನ್ನು ಕೊಡುವುದಿಲ್ಲ. ಭೂ ವ್ಯವಹಾರದಿಂದ ನಿಮಗೇನೋ ಅನುಕೂಲ ಆಗುತ್ತೆ ಅನ್ನುವಂಥದ್ದಿದೆ, ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಾದರೆ ಪ್ರಯೋಜನ ಏನಾಯಿತು ಅನ್ನುವಂಥದ್ದು. ಕುಟುಂಬದಲ್ಲಿ ಆಸ್ತಿ ವಿಚಾರಕ್ಕೆ ಮಾತುಕತೆಗಳು ನಡೆಯುತ್ತೆ. ವಿರೋಧಗಳಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ. ಆ ವಿರೋಧಿಗಳು ನಿಮಗೆ ವಿರೋಧವನ್ನು ಮಾಡಬೇಕು, ನಿಮ್ಮ ವಿಷಯವನ್ನು ಅಡ್ಡಗಟ್ಟಬೇಕು ಅನ್ನುವಂಥದ್ರಲ್ಲೇ ಇರ್ತಾರೆ. ಅಂಥವ್ರನ್ನೆಲ್ಲ ದಾಟಿ ನೀವು ಮುಂದೆ ಬರಬೇಕಾದಂಥದ್ದು ದೊಡ್ಡ ಸವಾಲಾಗುತ್ತೆ. ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡ್ತೀರಿ. ಪರರ ವಸ್ತು ನಿಮ್ಮ ಕೈಯಲ್ಲಿದ್ದು ಸಮಸ್ಯೆ ಆಗುತ್ತೆ. ಬೇರೆಯವ್ರದ್ದು ಯಾರ್ದೋ ಪದಾರ್ಥ, ಏನೋ ದ್ರವ್ಯವೋ, ವಾಚೋ, ಉಂಗುರವೋ ಅಥವಾ ಇನ್ಯಾವುದೋ ಪದಾರ್ಥವೋ, ಬಟ್ಟೆಯೋ, ವಾಹನವೋ ಏನೇ ಇರಬಹುದು, ಇದು ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಭೂವರಾಹ ಸ್ವಾಮಿಯ ಮಂತ್ರಪಠನೆಯನ್ನು ಮಾಡಿ, ಶ್ರವಣವನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ಸುಳ್ಳಿನ ವಿಷಯ ಆದರೂ ಕೂಡ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರೋ ಏನೋ ಹೇಳ್ತಾ ಇರುವಂತಹದ್ದು ಸುಳ್ಳು, ಇದು ಜಗತ್ತಿಗೆ ಗೊತ್ತು ಸುಳ್ಳು ಅಂತ ಆದರೂ ಕೂಡ ನಿಮ್ಮ ಹತ್ರ ಆ ವಿಷಯ ಬಂದಾಗ ನೀವು ತುಂಬ ಎಚ್ಚರಿಕೆ ಇರಬೇಕು. ನಿಮ್ಮ ಯಾವುದೇ ರೀತಿಯ ಒಂದು ಅಲ್ಲಿ ಕೈವಾಡ ಅಥವಾ ನೀವಿರತಕ್ಕಂತಹ ವಿಚಾರ ಆ ವಿಷಯದಲ್ಲಿ ಯಾರಿಗೂ ಕೂಡ ಗೊತ್ತಾಗುವಂಥದ್ದು ಬೇಡ. ನಿಮ್ಮ ಪಾತ್ರ ಅಲ್ಲಿದೆ ಎನ್ನುವಂಥದ್ದು ಆಗೋದು ಬೇಡ. ಇದರಿಂದ ನಿಮಗೆ ಅವಮಾನ ಆಗುವಂಥದ್ದಿದೆ.
ವಿದ್ಯಾರ್ಥಿಗಳಿಗೆ ಅನನುಕೂಲವಾಗ್ತಕ್ಕಂತಹ ದಿವಸ. ಯಾವುದೇ ರೀತಿಯ ಅನುಕೂಲ ನಿಮ್ಮ ವಿದ್ಯಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಆಗೋದಿಲ್ಲ. ರಸ್ತೆಯ ಅಪಘಾತವಾಗಬಹುದು, ಆ ಸೂಚನೆ ಇದೆ. ಎಚ್ಚರಿಕೆಯನ್ನು ವಹಿಸಿ. ಮನೆಯಲ್ಲಿ ಎಲ್ಲರೂ ಕೂಡ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾವುದೋ ವ್ಯವಹಾರಕ್ಕೋ ವಿಷಯಕ್ಕೋ ಸಂಬಂಧಪಟ್ಟ ಹಾಗೆ. ಆದರೆ ನಿಮ್ಮದೇ ಮೇಲುಗೈ ಆಗ್ತಕ್ಕಂತಹ ಒಂದು ಯೋಗ, ಆ ಒಂದು ಸಂದರ್ಭ ಈ ದಿವಸ ಒದಗಿ ಬರುತ್ತೆ ಅಂತ ಅರ್ಥ. ಚಿನ್ನ, ಬೆಳ್ಳಿ, ಹಣ ಅಥವಾ ಬೆಲೆ ಬಾಳ್ತಕ್ಕಂತಹ ಪದಾರ್ಥ ಯಾವುದಾದ್ರೂ ಕಳವಾಗಬಹುದು ಅಥವಾ ಕೈ ತಪ್ಪಿ ಹೋಗ್ಬೋದು, ಎಲ್ಲೋ ಇಟ್ಟು ನಷ್ಟವಾಗ್ಬೋದು. ಹೀಗೆಲ್ಲ ಏನೋ ಒಟ್ಟಿನಲ್ಲಿ ಅದರಿಂದ ನಷ್ಟ ಅನ್ನುವಂತಹ ಸೂಚನೆಗಳಿದೆ. ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬತಕ್ಕಂತಹ ಸರಳವಾದಂತಹ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ.